ನಮಸ್ಕಾರ. ಇವತ್ತು ನಾವಿಲ್ಲಿ ಚಿಕ್ಕಜಾಜೂರಿನಲ್ಲಿ ಬೋರ್ವೆಲ್ ರೀಚಾರ್ಜ್ ಅಂದರೆ ಮಳೆ ಕೊಯ್ಲನ್ನು ಹೊಲದಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಭಾಳ ಖ್ಯಾತ ನೀರಿನ ಜಲ ತಜ್ಞರಾಗಿರ್ತಕ್ಕಂಥ ದೇವರಾಜ್ ರೆಡ್ಡಿಯವರು ಇಲ್ಲಿ ಬಂದಿದ್ದಾರೆ. ಬೆಳಗ್ಗಿಂದ ಈ ಕೆಲಸ ಪ್ರಾರಂಭ ಆಗಿದೆ. ಈಗಾಗಲೇ ನಾವು ಬೋರ್ವೆಲ್ ಸುತ್ತ ಗುಂಡಿ ತೆಗೆದುಬಿಟ್ಟು 10 ಅಡಿ ಉದ್ದ, 10 ಅಡಿ ಅಗಲ, 10 ಅಡಿ ಆಳ ಇರ್ತಕ್ಕಂಥ ಒಂದು ಗುಂಡಿನ ತೆಗೆದು ಅದರಲ್ಲಿ ಪೈಪಲ್ಲಿ, ಕೇಸಿಂಗ್ ಪೈಪಲ್ಲಿ ಸುಮಾರು 120 ರಂಧ್ರಗಳನ್ನು ಮಾಡಿ, 6 mm ರಂಧ್ರಗಳನ್ನು ಮಾಡಿ ಅದರ ಸುತ್ತಲೂ ಒಂದು ಮೆಷನ್ನು ಕಟ್ಟಿಬಿಟ್ಟು ನಂತರ ಅದಕ್ಕೆ ದೊಡ್ಡ ದೊಡ್ಡ ಬೋರ್ಡರ್ಸು ಕೆಳಗಡೆ, ಅದ್ರ ಮೇಲ್ಗಡೆ ಚಿಕ್ಕ ಚಿಕ್ಕ ಫೆಬಲ್ಸ್ಗಳು, ಜೆಲ್ಲಿ ಆ ಥರದ್ದು ಚಿಕ್ಕ ಚಿಕ್ಕ 6 mm ಜೆಲ್ಲಿವರೆಗೂ ಈಗ ತುಂಬ್ತಾ ಇದ್ದಾರೆ. ಇದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಹೊಲದಲ್ಲಿ ಬಿದ್ದಂಥ ಎಲ್ಲ ನೀರು ಟ್ರೆಂಚ್ಗಳ ಮೂಲಕ ಈ ಭಾಗಕ್ಕೆ ಬಂದು ನಂತರ ಆ ನೀರು ಎಲ್ಲ ಬೋರ್ವೆಲ್ಗೆ ಒಳಗಡೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಭೂಮಿ ಒಳಗಡೆ ಇರ್ತಕ್ಕಂಥ ನೀರಿನ ಒಂದು ಏನು ಭಂಡಾರ ಅಂತೀವೋ ಆ ನೀರಿನ ಭಂಡಾರಕ್ಕೆ ಈ ನೀರನ್ನು ಮರುಪೂರ್ಣ ಮಾಡ್ದಂಗೆ ನಾವು ಮಳೆ ನೀರನ್ನು. ಸೊ ಇದರಿಂದ ಏನಾಗುತ್ತೆ, ನಮಗೆ ಮಳೆ ಹೆಚ್ಚು ಯಾವಾಗಾರೂ ಬರಲಿ ಬಂದಂಥ ಎಲ್ಲ ಮಳೆ ನೀರು ನಾವು ಈ ಭಂಡಾರದಲ್ಲಿ ನಾವು ತುಂಬಿಟ್ಟಂಗೆ ಆಗುತ್ತೆ. ನಂತರ ಬೇಸಿಗೆಯಲ್ಲಿ ನಮಗೆ ಮಳೆ ಇಲ್ಲದ ಸಮಯದಲ್ಲಿ ಈ ನೀರನ್ನು ನಾವು ಮತ್ತೆ ಬಳಸ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಾವು ಮತ್ತೆ ಬೋರ್ ಫೇಲ್ ಆಯಿತು ಅಂತಕ್ಕಂಥ ಮಾತು ಇಲ್ಲಿ ಬರೋದೇ ಇಲ್ಲ. ಈಗಾಗಲೇ ನಮ್ಮೂರಲ್ಲಿ ನಾನು ನೋಡಿದ್ದೀನಿ, ಒಂದೊಂದು ತೋಟದವರು, ಸುಮಾರು ಚಿಕ್ಕ ತೋಟದವರು, ಒಂದು 4 ಎಕರೆ 5 ಎಕರೆ ಇರ್ತಕ್ಕಂಥ ಜಮೀನವರು ಕೂಡ ಒಂದು 5-10 ಬೋರ್ಗಳನ್ನು ಹಾಕ್ತಾ ಇದ್ದಾರೆ ಮತ್ತು ಪ್ರತಿ ವರ್ಷವೂ ಆಗ್ತಲೇ ಇರ್ತಾರೆ. ಸೊ ಅವರೆಲ್ಲ ನನ್ನ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಕೂಡ ಈ ಥರದೊಂದು ಬೋರ್ವೆಲ್ ರೀಚಾರ್ಜನ್ನು ಮಾಡೋದ್ರಿಂದ ಏನಾಗುತ್ತೆ, ಮತ್ತೆ ಬೋರ್ವೆಲ್ ಹಾಕತಕ್ಕಂಥ ಇದು ಸಂದರ್ಭ ನಿಮಗೆ ಬರೋದಿಲ್ಲ. ಇದು ಒಂದು ರೀತಿ ನಾವು ಭೂಮಿ ನೀರು ತುಂಬೋದು ಒಂದು ಒಳ್ಳೆಯ ಕೆಲಸ ಇದು. ಇಲ್ಲಾಂದರೆ ಮಳೆ ನೀರು ಬಂದಂಥದ್ದು ಸುಮ್ಮನೆ ಹರಿದು ಎಲ್ಲೋ ಮತ್ತೆ ಸಮುದ್ರ ಮುಟ್ಟೋದಕ್ಕಿಂತ ನಮ್ಮ ತೋಟದಲ್ಲಿ ಹೊಲದಲ್ಲೇ ಆ ನೀರನ್ನು ತುಂಬುತ್ತೆ. ಇದರಿಂದ ನಾವು ನಮ್ಮ ತೋಟಗಳು ಕೂಡ ಉಳಿಯುತ್ತವೆ. ರೈತ ಅವನಿಗೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನೀರೇ ಇಲ್ಲದೆ ತೋಟ ಇರೋದಿಲ್ಲ. ಸೊ ಹಾಗಾಗಿ ಈ ನೀರನ್ನು ಮರುಪೂರ್ಣ ಮಾಡ್ತಕ್ಕಂಥದ್ದು, ಮಳೆ ಕೊಯ್ಲು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಂತೇಳಿ ನಾನಾದರೂ ಅಂದ್ಕೊಂಡಿದ್ದೀನಿ. ಸೊ ಈ ಸಂದರ್ಭದಲ್ಲಿ ಅವರು ದೇವರಾಜ್ ರೆಡ್ಡಿ ಅವರು ಮತ್ತು ಎಲ್ಲ ರೋಟ್ರಿ ನನ್ನ ಸ್ನೇಹಿತರು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಎಲ್ಲ ರೈತರ ಮಿತ್ರರು ಮತ್ತೊಂದು ಸರಿ ನೀವು ಕೂಡ ಈ ಥರದ್ದೊಂದು ಬೋರ್ವೆಲ್ ರೀಚಾರ್ಜನ್ನು ಮಾಡಿ ಅಂತ ಕೇಳಿಕೊಂಡು ನನ್ನ ಮಾತ್ರ ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಇಲ್ಲಿ ನಾವು ತೋಟ ಇದು ಒಂದು 2 ಎಕರೆ 14 ಗುಂಟೆ ಇದೆ. ಇದು ರೋಡ್ ಪಕ್ಕನೇ ಇರೋದ್ರಿಂದ ನಮಗೆ ಅಕ್ಸೆಸಿಬಿಲಿಟಿ ಇದೆ. ಆಮೇಲೆ ಇದು ಕಳೆದ ಸುಮಾರು ವರ್ಷಗಳು 4-5 ವರ್ಷದಿಂದ ಏನೂ ಇಲ್ಲಿ ಬಿತ್ತನೆ ಮಾಡಿಲ್ಲ. ಈಗ ತೋಟ ಮಾಡಬೇಕಂತೇಳಿ ನಾವು ಹೊರಟಿದ್ದೀವಿ. ನ್ಯಾಚುರಲ್ ಫಾರ್ಮಿಂಗ್, ಬರೀ ಹಣ್ಣಿನ ಗಿಡಗಳನ್ನ ಹಾಕೋಣ ಅಂಥೇಳಿ ನಾವು ತೆಂಗು, ಮಾವು ಮತ್ತು ಹಲಸು, ಸಪೋಟ, ಪೇರ್ಲೆ, ಸೇಬು ಈ ಥರದ್ದು ಎಕ್ಸಾಟಿಕ್ ಫ್ರೂಟ್ಗಳನ್ನು ಸೇರಿಕೊಂಡು ಬರೀ ಹಣ್ಣಿನ ಗಿಡದ ತೋಟ ಮಾಡಬೇಕಂತ ಹೊರಟಿದ್ವಿ. ನೀರು ಜಾಸ್ತಿ ಬಿದ್ದಿಲ್ಲ, ಅಲ್ಲಿ ನೀರು 1.5 ಇಂಚಷ್ಟು ಬಿದ್ದಿದೆ. ಆದರೆ ಎಲ್ಲೋ ಈ ಬೋರ್ವೆಲ್ ರೀಚಾರ್ಜ್ ಮಾಡೋದ್ರಿಂದ ನನಗೆ ಭಾಳಷ್ಟು ಕಾನ್ಫಿಡೆನ್ಸ್ ಇದೆ, ಮುಂದೆ ನನಗೆ ಯಾವತ್ತೂ ನೀರಿನ ಸಮಸ್ಯೆ ಆಗಲ್ಲ ಅಂಥೇಳಿ. ಸೊ ಹಾಗಾಗಿ ಈ ಪ್ರಾಜೆಕ್ಟನ್ನು ಕೈಗೆತ್ಕೊಂಡಿದ್ವಿ. ಬಹುಶಃ ಈ ಮಳೆ ಬಂದ ಮೇಲೆ ನಮಗೆ ಬೇಸಿಗೆಯಲ್ಲಿ ನನಗೆ ಗೊತ್ತಾಗುತ್ತೆ, ನನಗೆ ನೀರು ಖಂಡಿತ ಇದು ಎಷ್ಟು ಮತ್ತೆ ಜಾಸ್ತಿ ಆಯಿತು, ನಮ್ಮ ತೋಟಕ್ಕೆ ಆಗುತ್ತೋ ಇಲ್ಲ ಅಂಥೇಳಿ. ಬಟ್ ನನಗಂತೂ 100% ನನಗೆ ಗ್ಯಾರಂಟಿ ಇದೆ. ಯಾಕಂದರೆ ಈಗಾಗಲೇ ನಾವು ನಮ್ಮ ಶಾಲೆಯಲ್ಲಿ ಇದೇ ರೀತಿ ಒಂದು ಪ್ರಾಜೆಕ್ಟನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀವಿ. ಅಲ್ಲಿ ನಮ್ಮ ಹಾಸ್ಟೆಲ್ ಬಿಲ್ಡಿಂಗ್ಗಳು ಟೆರೆಸ್ ಮೇಲೆ ಬಿದ್ದಂಥ ನೀರು, ಕಾಲೇಜ್ ಬಿಲ್ಡಿಂಗ್ನಲ್ಲಿ ಮೇಲಿರ್ತಕ್ಕಂಥ ಟೆರೆಸ್ ನೀರು ಎಲ್ಲ ಸೇರಿಕೊಂಡು ಸುಮಾರು 4-5 ಲಕ್ಷ ನೀರು ಪ್ರತಿ ವರ್ಷ ಅಲ್ಲಿ ಮರುಪೂರ್ಣ ಆಗುತ್ತೆ. ಹೀಗಾಗಿ ನಮ್ಮ ನೀರಿನ ಕ್ವಾಲಿಟಿನೂ ಕೂಡ ಇಂಪ್ರೂವ್ ಆಗಿದೆ. ಯಾಕಂದರೆ ಅದು ಹಾರ್ಡ್ನೆಸ್ಸು ಕೂಡ ಕಡಿಮೆ ಆಗೋದ್ರಿಂದ ಅದು ಇಲ್ಲಿ ತೋಟ ಆಗಲಿ ಅಥವಾ ನಮ್ಮ ಅಲ್ಲಿ ಸ್ಕೂಲಲ್ಲಾಗಲಿ ಆ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ನೀರಿಂದು. ಎರಡನೇದು ವಾಟರ್ ಟೇಬಲ್ಲು ಕೂಡ ಮೇಲೆ ಬರುತ್ತೆ. ಸೊ ಹಾಗಾಗಿ ಇದು ಮರುಪೂರ್ಣ ಮಾಡ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿದೆ. ಮೇರೆ ಈ ವಿಡಿಯೋದಲ್ಲಿ ನಮ್ಮ ಎಲ್ಲ ರೋಟ್ರಿ ಎಲ್ಲ ಸಮಾನ ಮನಸ್ಕರು ಅವರ ಅಭಿಪ್ರಾಯಗಳನ್ನ ಹೇಳಿದರು.
ಈ ಒಂದು ಚಿಕ್ಕಜಾಜೂರು ಈ ಪ್ರದೇಶ ಏನಿದೆಯಲ್ಲ ಇದು ವೆಸ್ಟರ್ನ್ ಪಾರ್ಟ್ ಆಫ್ ಚಿಕ್ಕಜಾಜೂರು ಅಂತ ಹೇಳ್ಬೋದು. ಪಶ್ಚಿಮ ಭಾಗಕ್ಕೆ ಇರ್ತಕ್ಕಂಥ ಭೂಪ್ರದೇಶ ಎರೆಭೂಮಿ ಅಂತ ಎಲ್ಲ ಬ್ಲಾಕ್ ಕಟನ್ ಸೈಲ್ ಅಂತ ಹೇಳ್ತಕ್ಕಂಥ ಅಂಥ ಒಂದು ಪ್ರದೇಶ. ಇದು ಎಲ್ಲಿಂದ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ ನಾವು ಕಡೂರು, ಬೀರೂರು, ಚಿಕ್ಕಮಗಳೂರು ಅಲ್ಲಿವರೆಗೂ ಈ ಸ್ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಶಿಸ್ಟ್ ರಾಕ್ ಅಂತ ಪದ ಕೂಡ ಬೇಡ, ಅಂದರೆ ಚಕ್ಕೆ ಕಲ್ಲಿನ ಪ್ರದೇಶ ಅಂತ. ಈ ಜಾಗದಲ್ಲಿ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಮಣ್ಣಿನ ಪದರ ತುಂಬ ಜಾಸ್ತಿ ಇದೆ, ಅಂದರೆ ಸ್ವಲ್ಪ ಪೊರಾಸಿಟಿ ಕಡಿಮೆ. ಅಂತರ್ಜಲದಲ್ಲಿ ನೀರನ್ನು ಇಂಗಿಸ್ತಕ್ಕಂಥ ಕೆಲಸ ಈ ಮಣ್ಣು ಮಾಡೋದಿಲ್ಲ. ನಾವು ಅಂತರ್ಜಲ ಅಂದರೆ ಈಗ 200, 300, 500 ಅಡಿಯಿಂದ ತೆಗೆಯುವಂಥ ನೀರನ್ನ ಪ್ರತಿ ವರ್ಷ ಮಳೆ ಬರ್ತದೆ, ಬಂದಂಥ ನೀರು ನಮ್ಮ ಬೋರ್ಗೆ ಹೋಗುತ್ತೆ ಅನ್ನೋ ಕಲ್ಪನೆಯಲ್ಲಿ ನಾವಿರ್ತೀವಿ. ಆ್ಯಕ್ಚುಲಿ ಎಷ್ಟು 10,000 ಮಿಲಿಮೀಟ್ರ್ ಮಳೆ ಬಂದರೂ ಸಹ ಈ ಭೂಮಿಯಲ್ಲಿ ನೀರನ್ನು ಇಂಗಿಸ್ತಕ್ಕಂಥ ಕ್ರಿಯೆ ಮಣ್ಣು ಮಾಡ್ತಾಯಿಲ್ಲ. ಅದಕ್ಕೋಸ್ಕರವಾಗಿ ನಾವು ಈ ಬಂದಂಥ ನೀರನ್ನ ನೇರವಾಗಿ ಕೊಂಡೋಗಿ ಆ ಬೋರ್ಗೆ ಇಂಗಿಸ್ತಕ್ಕಂಥ ಒಂದು ಕೆಲಸ ಮಾಡೋದ್ರಿಂದ ಅಂತರ್ಜಲಕ್ಕೆ ಮರುಪೂರ್ಣ ಆಗ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಎಷ್ಟೊಂದು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಬೋರ್ ಡೈರೆಕ್ಟ್ ಇದು ನಾವು ಮಾಡುವಂಥ ಕ್ರಿಯೆ ಡೈರೆಕ್ಟ್ ಇಂಜೆಕ್ಷನ್ ಅಂತ, ಅಂದರೆ ಡೈರೆಕ್ಟಾಗಿ ಬಿದ್ದಂಥ ಮಳೆ ನೀರು ನೇರವಾಗಿ ಹೋಗಿ ಫಿಲ್ಟ್ರಾಗಿ ಅಂತರ್ಜಲಕ್ಕೆ ಸೇರುವಂಥ ಕ್ರಿಯೆ ಮಾಡ್ತಾಯಿದ್ವಿ. ಕೆಲವೊಂದು ಪ್ರದೇಶದಲ್ಲಿ ಮರಳು ಮಿಶ್ರಿತ ಇರ್ತಕ್ಕಂಥ ಪ್ರದೇಶದಲ್ಲಿ ನಾವು ಕೇಸಿಂಗ್ ಪೈಪ್ಗೆ ರಂಧ್ರಗಳು ಮಾಡುವಂಥದ್ದು, ಫಿಲ್ಟರ್ ಹಾಕುವಂಥದ್ದು ಮಾಡೋದೇ ಇಲ್ಲ. ಯಾಕಂದರೆ ಅಲ್ಲಿ ಭೂಮಿನೇ ಕೆಲಸ ಮಾಡ್ತಾರೆ. ಇಂಥ ಒಂದು ಜಾಗದಲ್ಲಿ ಕಪ್ಪು ಭೂಮಿ ಪ್ರದೇಶ ಹೊಂದಿರತಕ್ಕಂಥ ಪ್ರದೇಶದಲ್ಲಿ ಗದಗ ಆಗಿರ್ಬೋದು, ಬಿಜಾಪುರ ಜಿಲ್ಲೆಯಲ್ಲಾಗ್ಬೋದು, ಅಂಥ ಪ್ರದೇಶದಲ್ಲಿ ನೀರಿನ ಕ್ರಿಯೆ ಕಡಿಮೆ ಇರೋದ್ರಿಂದ ನಾವು ಇಂಥ ಒಂದು ಡಿಸೈನ್ ಮಾಡಿಕೊಂಡ್ರೆ ಹೆಚ್ಚಿನ ನೀರನ್ನ ಅಂತರ್ಜಲಕ್ಕೆ ಮರುಪೂರ್ಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ಥರದಲ್ಲಿ ಮತ್ತೆ ಇನ್ನೊಂದು ಸರ್ ಹೇಳ್ತಾ ಇದ್ದಾರೆ, ಅವ್ರದ್ದು ಬೋರ್ವೆಲ್ ಡ್ರಿಲ್ ಮಾಡುವಾಗ ಸುಮಾರು 120 ಅಡಿವರೆಗೂ ಕೇಸಿಂಗ್ ಪೈಪ್ ಹೋಗಿದೆ. ಅಂದರೆ ಅಷ್ಟು ಮೇಲೆ ಇರ್ತಕ್ಕಂಥ ಟಾಪ್ ಸಾಯಿಲ್ ಏನು ನಾವು ಹೇಳಿರ್ತಕ್ಕಂಥ ಮಣ್ಣಿನ ವಲಯ ಇದೆಯಲ್ಲ ಅದು ಜಾಸ್ತಿ ಇದೆ. ನೀರನ್ನು ಇಂಗಿಸ್ತಕ್ಕಂಥ ಕ್ರಿಯೆ ಕಡಿಮೆ ಇರೋದ್ರಿಂದ ನಾವು ಈ ಥರದ ಒಂದು ಕೆಲಸಗಳು ಮಾಡಿಕೊಂಡ್ರೆ ಹೆಚ್ಚಿನ ನೀರನ್ನ ಬೋರ್ಗೆ ಇಂಗಿಸಿ ಅಂತರ್ಜಲವನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಬೋರ್ವೆಲ್ ಕೊರೆಯುವಾಗ 4 ಇಂಚ್ ಬರ್ಬೋದು, 3 ಇಂಚ್ ಬರ್ಬೋದು, 1.5 ಇಂಚ್ ಬರ್ಬೋದು. ಕಡಿಮೆ ಬಂದರೂ ಸಹ ದಯಮಾಡಿ ರೈತ ಬಾಂಧವರು ಕೇಸಿಂಗ್ ಪೈಪ್ನ ಇಳಿಸ್ದಂಗೆ ಹಂಗೆ ಇಟ್ಕೊಂಡು ಮರುಪೂರ್ಣ ಮಾಡಿದ್ರೆ ಅಟ್ಲೀಸ್ಟ್ 2-3 ಎಕರೆಗೆ ನೀರಾದರೂ ನಮ್ಮ ಬೋರ್ಲಿಂದ ಒಂದು ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಅಂಥ ಒಂದು ಕೆಲಸಗಳು ಮಾಡಿಕೊಂಡ್ರೆ ಇದರಿಂದ ಹೆಚ್ಚಿನ ಲಾಭ ಪಡಿಬೋದು ಅನ್ನೋದು ನನ್ನದು ತಾಂತ್ರಿಕ ಮಾರ್ಗದರ್ಶನ ಇದೆ. ನಮಸ್ಕಾರ, ಎಲ್ಲ ಆಸಕ್ತರಿಗೂ ನಮಸ್ಕಾರ. ವಿಶ್ವ ಜಲಾಚರಣೆ ದಿನದಂದು ಇವತ್ತು ನಮ್ಮ ಖ್ಯಾತ ಜಲತಜ್ಞರಾಗಿರ್ತಕ್ಕಂಥ ನಮ್ಮ ಚಿತ್ರದುರ್ಗದ ಸಮೀಪದವರಾದ ದೇವರಾಜ ರೆಡ್ಡಿ ಅವರು ಇವತ್ತು ಒಂದು ಪ್ರಾತ್ಯಕ್ಷಿಕೆಯನ್ನು ಕೊಡ್ತಾ ಇದ್ದಾರೆ, ಜಲ ಸಂರಕ್ಷಣೆಯನ್ನು ಹೇಗೆ ಮಾಡಬೇಕು ಅಂತೇಳಿ. ಯಾಕೆಂದರೆ ನಮ್ಮ ಜನಗಳು, ರೈತರು ನಾವು ಸಾಕಷ್ಟು ನೋಡಿದ್ದೀವಿ. ಈಗ ಬೋರ್ಗಳು, ಕೊಳವೆ ಬಾವಿಗಳು ಬಂದ ಮೇಲೆ ನೀರಿಲ್ಲ ಅಂತ ಹೇಳಿದುಕೊಳ್ಳೆ ಅದ್ರ ಪಕ್ಕ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಕೊರೆಸ್ತಾ ಹೋಗ್ತಾರೆ. ಆದರೆ ಜಲ ಸಂರಕ್ಷಣೆಯನ್ನು ಮಾಡಬೇಕು, ನೀರನ್ನು ಮುಂದಿನ ದಿನಮಾನಗಳಲ್ಲಿ ವೃದ್ಧಿ ಮಾಡಬೇಕು ಅಂತಕ್ಕಂಥ ಅವೇರ್ನೆಸ್ಸು ಮತ್ತು ನೀರನ್ನು ಸಂರಕ್ಷಿಸಬೇಕು ಅಂತಕ್ಕಂಥದ್ದು ನಮ್ಮ ಜನಗಳಲ್ಲಿ ಅವೇರ್ನೆಸ್ಸು, ಜಾಗೃತಿ ಕಡಿಮೆ ಇದೆ. ಈಗಾಗಲೇ ಅವರು ಕಳೆದ 2 ದಶಕದಿಂದ ದೇವರಾಜ ರೆಡ್ಡಿ ಅವರು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ತಾಂತ್ರಿಕ ನೆರವನ್ನು ಕೊಡ್ತಾ ಇದ್ದಾರೆ. ಅವರು ಈಗಾಗಲೇ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಅನೇಕ ಸೆಮಿನಾರ್ಗಳಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅವರು ಭಾಗವಹಿಸಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ಜಲ ಸಂರಕ್ಷಣೆಯನ್ನು, ಬೋರ್ವೆಲ್ಗಳನ್ನ ಯಾವ ರೀತಿ ರೀಚಾರ್ಜ್ ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ರೈತರಿಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಒಂದು ಸಾರ್ಥಕವಾದಂಥ ಒಂದು ಕಾರ್ಯಕ್ರಮ. ಯಾಕೆ ಅಂತ ಹೇಳಿದರೆ ಮುಂದಿನ ದಿನಮಾನಗಳಲ್ಲಿ ನೀರು ಸಿಗೋದು ಭಾಳ ದುರ್ಲಭ ಅಂತ ಹೇಳ್ತಾರೆ. ಏನಾದರೂ 3ನೇ ವರ್ಲ್ಡ್ ವಾರ್ ಆದರೆ ಅದು ನೀರಿಗಾಗಿ ಹೋರಾಟ ಮಾಡ್ತಾರೆ, 3ನೇ ವರ್ಲ್ಡ್ ವಾರ್ ಆಟದ ಅಂತ ಹೇಳ್ತಕ್ಕಂಥ ವಿಷಯಗಳನ್ನ ನಾವು ಕೇಳಿದ್ದೀವಿ. ಆದ್ದರಿಂದ ನೀರನ್ನು ನಾವು ಬಳಸಬೇಕು, ನೀರನ್ನು ಉಳಿಸ್ಬೇಕು ಅನ್ನೋ ಹೋರಾಟದಲ್ಲಿ ಬರೀ ಮಾತಾಡೋರಿದ್ದರೆ ಸಾಲದು. ಯಾಕಂದರೆ ಪರಿಸರ ಪ್ರೇಮಿಗಳು ನಮಗೆ ಬೇಕಿಲ್ಲ. ಏನಪ್ಪ ಅಂದರೆ ಗಿಡ ನೆಡಬೇಕು, ಅಂತರಬೇಕು, ಮಾತಾಡೋರು ಭಾಷಣ ಮಾಡೋರು ಬೇಕಿಲ್ಲ. ಇವತ್ತಿನ ದಿನದಲ್ಲಿ ಕಾರ್ಯರೂಪದಲ್ಲಿ ತಿರ್ತಕ್ಕಂಥ ಜನಗಳು ಬೇಕಾಗಿದ್ದಾರೆ. ಆದ್ದರಿಂದ ಈ ಒಂದು ಜಾಗೃತಿ ಎಲ್ಲರಿಗೂ ಬರಲಿ ಅಂತಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನ ಆರಿಸೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ. ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು. ಈ ನೀರಿಗಾಗಿ ಪ್ರತಿಯೊಂದು ಹನಿಯೂ ಸಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ನೀರಿಲ್ಲದೆ ಅನೇಕ ದೇಶಗಳು ಸಹ ಒದ್ದಾಡ್ತಿದ್ದಾರೆ. ಹಾಗೆಯೇ ನಮ್ಮ ರಾಜ್ಯದಲ್ಲೂ ಸಹ ಕೆಲವು ಕಡೆ ನೀರಿನ ಬಂದು ಬರಹ ಜಾಸ್ತಿಯಾಗಿದೆ. ಆ ಸಂದರ್ಭದಲ್ಲಿ ನಮಗಾಗಿ ಈ ದೇವರಾಜ ರೆಡ್ಡಿಯವರು ಬಹಳ ಸಾಧನೆಯನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮ ಚಿಕ್ಕಜಾಜೂರು ರೋಟರಿ ಕ್ಲಬ್ ವತಿಯಿಂದ ಅರಸಿನಘಟ್ಟದಲ್ಲಿ ಒಂದು ದೀರ್ಘವಾದ ಒಂದು ಸಮಾವೇಶವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಸಹ ಸಾಕಷ್ಟು ರೈತರು ಬಂದಿದ್ದರು, ಭಾಗವಹಿಸಿದರು. ಅವರಿಗೆಲ್ಲರಿಗೂ ಸಹ ಹೆಚ್ಚಿನ ಭಾಗವನ್ನು ಆ ವಿಚಾರಗಳನ್ನು ತಿಳಿಸಿ ಅವರಿಗೆ ಸಮಗ್ರ ಒಂದು ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಬಂದಿದ್ದರು. ಅದೇ ರೀತಿ ಈ ದಿನ ನಮ್ಮ ಚಿಕ್ಕಜಾಜೂರಿನಲ್ಲಿ ನಮ್ಮ ಪಂಚಾಯತ್ನವರ ಮಗನಾಗಿರ್ತಕ್ಕಂಥ ಗಂಗಾಧರಯ್ಯನವರ ಮಗ ದಿನೇಶ್ ರವರ ಒಂದು ತೋಟದಲ್ಲಿ, ಅಂದರೆ ಹೊಲದಲ್ಲಿ ಈಗಾಗಲೇ ಒಂದು ಕೊಳವೆ ಬಾವಿ ಇದೆ. ಅವರು ಅದಕ್ಕೆ ರೀಚಾರ್ಜ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ದಿನ
ಸಾಂಕೇತಿಕವಾಗಿ ಅಂದರೆ ಎಲ್ಲರೂ ಸಹ ಅದನ್ನು ವೀಕ್ಷಣೆ ಮಾಡಿ ಅದರ ಬಗ್ಗೆ ಎಲ್ಲ ಮಾಹಿತಿಗಳು ತಿಳ್ಕೊಂಡು ಅದನ್ನು ಹೆಚ್ಚಿನ ಒಂದು ಅನುಕೂಲವಾಗಲಿ ಅನ್ನೋದು ಒಂದು ಉದ್ದೇಶ. ಅಲ್ಲದೆ ನೀರು ಬಹಳ ಮುಖ್ಯವಾದ್ದು. ಅದನ್ನು ಹೇಗೆ ನಾವು ಬಳಕೆ ಮಾಡಬೇಕು. ಈಗಾಗಲೇ ಮಳೆಗಾಲದಲ್ಲಿ ಸಾಕಷ್ಟು ಮಳೆ ಬಂತು, ಆದರೆ ನೀರಿಲ್ಲ ಇವತ್ತಿನ ದಿನದಲ್ಲಿ. ಕಾರಣ ಈಗಾಗಲೇ ಭೂಮಿ ಹೀರ್ಕೊಂತ ಇಲ್ಲ. ಅದಕ್ಕಾಗಿ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ಬಹಳ ವಿವರವಾಗಿ ಇಲ್ಲಿ ಹೇಳಿ, ಅದೇ ರೀತಿಯಲ್ಲಿ ಈಗಾಗಲೇ ಇಲ್ಲೇ ನಾವು ಪ್ರತ್ಯಕ್ಷವಾಗಿ ನಾವು ಇದನ್ನು ಕಾಣ್ತಾ ಇದ್ದೀವಿ. ಈಗಾಗಲೇ ಅದಕ್ಕೆ ಕಲ್ಲುಗಳನ್ನು ತುಂಬಿ ಅದನ್ನು ಭರ್ತಿ ಮಾಡಿ ನೀರು ಹೇಗೆ ಸಂಗ್ರಹ ಆಗುತ್ತೆ ಅನ್ನೋದನ್ನು ಈಗಾಗಲೇ ಅನೇಕವೇ ನಾವು ಅವರ ಪ್ರೋಗ್ರಾಮ್ಗಳು ನೋಡಿದ್ದೀವಿ. ಅಲ್ಲೆಲ್ಲವೂ ಸಹ ರೀಚಾರ್ಜ್ ಮಾಡಿರ್ತಕ್ಕಂಥವು ಸತತವಾಗಿ ನೀರನ್ನು ಕೊಡ್ತಾ ಇದ್ದಾವೆ. ಅವರು ಸಮೃದ್ಧಿಯಾಗಿದ್ದೀವಿ ಅಂತಂದ್ಬಿಟ್ಟು ನಮಗೆ ಅನೇಕ ಕಡೆ ನಮ್ಮ ಸ್ನೇಹಿತರು ಫೋನ್ ಮಾಡಿ ತಿಳಿಸಿದರು. ಅದೇ ರೀತಿ ಇಲ್ಲಿ ಎಲ್ಲ ಸಹ ಒಂದು ಈ ಯೋಜನೆಗಳು ಅನುಕೂಲವಾಗಲಿ, ನಮ್ಮ ದೇಶಕ್ಕೆ ಒಂದು ಸುಭಿಕ್ಷ ನೀರಿನ ಒಂದು ಸಂಯೋಜನೆ ದೊರಕಲಿ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ನಮಸ್ಕಾರ. ನಾನು ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿ. ನಮ್ಮದು ರಂಗಭೂಮಿ ಮತ್ತು ಸಿನಿಮಾದ ಕೆಲಸ. ಭಾಳ ವಿಶೇಷ ಏನು ಅಂದರೆ ನಾವೆಲ್ಲರೂ ನೀರಿಗೆ ಹಪಾಪಿಸ್ತಿರ್ತೀವಿ. ನಾವು ಇವತ್ತು ಜಲ ಸಂರಕ್ಷಣಾ ದಿನ ಬೇರೆ ಇವತ್ತು. ನಾವು ನೀರನ್ನು ಎಲ್ಲರೂ ಕೂಡ ನಾವು ಪೋಲ್ ಮಾಡೋರೇ ಹೆಚ್ಚು, ನಾವೆಲ್ಲರೂ ಕೂಡ. ಆದರೆ ಉಳಿತಾಯ ಅನ್ನೋದು ಭಾಳ ಕಡಿಮೆ. ಆಮೇಲೆ ಶೇಕಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದೊಂದು ವರ ಅಂತ ಅನ್ಕೋಬೋದು ನಾವು. ಜಿಲ್ಲೆಯಲ್ಲಿ ನಮಗೆ ಈ ಸದ್ಯಕ್ಕೆ ನಮಗೆ ಭಾಳ ಅಮೂಲ್ಯವಾದ ರತ್ನ ದೊರಕಿದೆ ದೇವರಾಜ ರೆಡ್ಡಿ ಅವರು. ಜಿಲ್ಲೆ ಬಹಳ ಅನುಭವಿಸ್ತಿರ್ತಕ್ಕಂಥದ್ದು ಏನು ಅಂತಂದರೆ ನೀರಿಂದು ಇದು ಸಮಸ್ಯೆಗಳು. ಸೊ ಅಂಥ ಅಂತರ್ಜಲ ಮಟ್ಟವನ್ನು ದೇವರಾಜ ರೆಡ್ಡಿಯವರು ಅದನ್ನು ಉಳಿಸೋ ನಿಟ್ಟಿನಲ್ಲಿ ನಿರಂತರವಾದ ಕಾಯಕವನ್ನು ಮಾಡ್ತಿದ್ದಾರೆ. ಅವೇರ್ನೆಸ್ಸನ್ನು ತರ್ತಾ ಇದ್ದಾರೆ ಎಲ್ಲ ಜನರಿಗೆಲ್ಲ, ರೈತರಲ್ಲಿ ಎಲ್ಲ ತರ್ತಿದ್ದಾರೆ. ಅವು ಭಾಳ ಮುಖ್ಯವಾದ ಪಾಯಿಂಟ್ ಅವ್ರದ್ದು ಏನು ಅಂತಂದರೆ, ಬೋರ್ವೆಲ್ಲ ಹಾಕದೇ ನೀವು ವ್ಯವಸಾಯವನ್ನು ಮಾಡ್ಬೋದು, ಅಲ್ಲಿಂದ ನೀರನ್ನು ನೀವು ಶೇಖರಣೆ ಮಾಡ್ಬೋದು ಅನ್ನೋದೇನಿದೆಯಲ್ಲ, ಒಂದು ರೀತಿ ಭೂಮಿಗೂ ಕೂಡ ಹೆಚ್ಚು ನೋವನ್ನು ಕೊಡದೇ ಇರತಕ್ಕಂಥ ಮನಸ್ಥಿತಿ ಅವ್ರದ್ದಿದೆ. ಹಾಗಾಗಿ ನಮಗೆ ಇವತ್ತು ಸ್ನೇಹಿತರ ಅನ್ಮೋಲ್ ಸಿ ಜಿ ದಿನೇಶ್ ಅವರು ಚಿಕ್ಕಜಾಜೂರು ಗ್ರಾಮಕ್ಕೆ ಈಗ ಬಂದಿದ್ದಾರೆ ಮತ್ತೆ ವಾಪಸ್ಸು. ಇಲ್ಲಿ ಏನಾದರೂ ಮಾಡಬೇಕು ನಾವೆಲ್ಲ ಅಂತೇಳಿ. ಸೊ ಅದು ಕಾಂಟ್ರಿಬ್ಯೂಷನ್ನು, ಅದೊಂದು ಕೊಡುಗೆ ಅದು ಈ ಸಮಾಜಕ್ಕೆ ಮತ್ತು ಈ ಊರಿಗೆ. ಆಮೇಲೆ ಇಲ್ಲಿ ಅವರ ಕನಸುಗಳು ಭಾಳಷ್ಟು ಈಗ ಅರಳುತ್ತಿದ್ದಾವೆ ಈಗೆಲ್ಲ. ಅಂಥವನ್ನೆಲ್ಲವನ್ನು ಕೂಡ ನನಸು ಮಾಡೋ ನಿಟ್ಟಲ್ಲಿ ದೇವರಾಜ ರೆಡ್ಡಿ ಸರ್ ಇವತ್ತೆಲ್ಲ ಬಂದು ಬೋರ್ವೆಲ್ಲಿಗೆ ಸಂಬಂಧಪಟ್ಟಂತೆ ಮತ್ತು ಬರೋ ಮಳೆ ನೀರನ್ನು ಹೇಗೆ ಆ ಭೂಮಿಗೆ ಆಳಕ್ಕೆ ಇಳಿಸಿ ಅದನ್ನು ನೀರಿನ ಸ್ಥಿತಿಗತಿಗಳನ್ನು ಹಾಗೆ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಭಾಳ ಮನದಟ್ಟಾಗಿ ಇವತ್ತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವರ್ಕು ಕೂಡ ನಡೀತಾ ಇದೆ. ಸೊ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ಸ್. ಒಳ್ಳೆಯದಾಗಲಿ. ಚಿತ್ರದುರ್ಗ ಜಿಲ್ಲೆಗೆ ಇದೊಂದು ಅಮೂಲ್ಯ ರತ್ನ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಮಧು ಅಂತ ಹೇಳ್ಬಿಟ್ಟು ನಾನು ರೋಟ್ರಿ ಕ್ಲಬ್ ಪ್ರೆಸಿಡೆಂಟ್, ಚಿಕ್ಕಜಾಜೂರು ರೋಟ್ರಿ ಕ್ಲಬ್ ಪ್ರೆಸಿಡೆಂಟ್ ಇದ್ದೀನಿ. ನಾನು ಅಗ್ರಿಕಲ್ಚರಿಸ್ಟ್ ಆಗಿ ಈಗ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಒಂದು 8-10 ಬೋರ್ ಇದ್ದಾವೆ. ಆ 8-10 ಬೋರಲ್ಲಿ ತೋಟ ಮಾಡ್ಕೊಂಡಿದ್ದೀವಿ. ಇತ್ತೀಚೆಗೆ ಅಂದರೆ 2020-21ರಲ್ಲಿ ನಮಗೆ ತೀವ್ರ ಬರಗಾಲ ಬಂತು. ಬರಗಾಲ ಬಂದ ಸಮಯದಲ್ಲಿ ನಾವೇನು ಮಾಡಿದ್ವಿ, 1000 ಅಡಿ 1100 ಅಡಿ ತನಕ ಬೋರ್ವೆಲ್ ಹಾಕ್ಸಿದ್ವಿ. ಫೇಲ್ಯೂರ್ ಆದವು. ಫೇಲ್ಯೂರ್ ಆದ ತಕ್ಷಣ ಸರ್ ಹೇಳಿದ್ರು, ನೀವು ಕೇಸಿಂಗ್ ಕೀಳಿಸ್ಬೇಡ್ರಿ, ಹಾಗೆ ಬಿಟ್ಟು ಅದನ್ನು ನೀರನ್ನ ರೀಚಾರ್ಜ್ ಮಾಡೋದಕ್ಕೆ ಹೆಲ್ಪ್ ಮಾಡಿರಿ ಅಂತ. ನಾವು ರೈತರುಗಳು ಏನು ಮಾಡ್ತೀವಿ, ಕೇಸಿಂಗ್ ಚಾರ್ಜಸ್ ಉಳಿಸೋದಕ್ಕೋಸ್ಕರ ಕೇಸಿಂಗ್ ಆಗೋದಿಲ್ಲ. ಬಟ್ 1000 ಅಡಿ 1100 ಅಡಿ ಬೋರ್ವೆಲ್ಗೆ 1.5 2 ಲಕ್ಷದವರೆಗೆ ಖರ್ಚು ಬರ್ತಾ ಇದೆ. ನಾವೇನು ಲೆಕ್ಕ ಹಾಕ್ತಿದ್ವಿ, 25,000 - 30,000 ರೂಪಾಯಿ ವೇಸ್ಟಾಗಿ ಯಾಕೆ ಬಿಡೋದು ಅಂತ ನಾವು ಕೀಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನು ಮಾಡಬಾರ್ದು ಅಂತ ಕೂಡ ಹೇಳಿದ್ರು. ನಮ್ದೊಂದು ಏನು ಪ್ರಶ್ನೆ ಇದೆ ಅಂದರೆ ಸರ್, ಈಗ ನಮ್ದು ಒಂದು ಹಳೆ ಬೋರ್ಗಳು ಇದಾವೆ, ಫೇಲ್ಯೂರ್ ಬೋರ್ಸ್, ಅವಕ್ಕೆ ನಾವು ಮೋಟ್ರ್ ಬಿಡ್ತಾ ಇಲ್ಲ. ಬಟ್ ಡೈರೆಕ್ಟ್ ಮಳೆ ನೀರನ್ನ ಡೈರೆಕ್ಟ್ ಅದ್ರೊಳಗಡೆನೆ ಬಿಡ್ತಾ ಇದೀವಿ. ಕೆಲವೊಂದು ಬೋರಲ್ಲಿ ನಾವು ಮೋಟ್ರ್ ಬಿಡಕ್ ಹೋದಾಗ ಅದು ಮೋಟ್ರ್ಗಳು ಇಳಿತಾ ಇಲ್ಲ, ಏನ್ ಬ್ಲಾಕ್ ಆಗ್ಬಿಟ್ಟಿದೆ. ಡೈರೆಕ್ಟ್ ಆಗಿ ಬಿಟ್ಟಿರೋದ್ರಿಂದ ಬ್ಲಾಕ್ ಆಗಿದೆ ಅಂತಾರೆ. ಕೆಲವೊಂದು ವಿಡಿಯೋದಲ್ಲಿ ನೀವು ಹೇಳಿದಿರಿ ಫೇಲ್ಯೂರ್ ಬೋರ್ಸ್ ಅಲ್ಲಿ ನೀರನ್ನ ಬಿಡಿ ಡೈರೆಕ್ಟ್ ರೀಚಾರ್ಜ್ ಆಗುತ್ತೆ ಅಂತ. ಅದನ್ನ ಯಾವ ತರ ಬಿಡಬೇಕು, ಅದನ್ನ ಈ ತರ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡಬೇಕು ಅಂತ ಸ್ವಲ್ಪ ಸಲಹೆ ಕೊಡಬೇಕು ಅಂತ ಅದೇ ಒಂದು ನಾವು ರೈತರು ಅರ್ಥ ಮಾಡ್ಕೊಬೇಕಾದ್ರೆ ಇಷ್ಟೇ ಸಿಂಪಲ್ಲು. ನಮ್ಮ ಮೇಲಿಂದ ಬೀಳುವಂಥ ಮಳೆ ನೀರು ಪರಿಶುದ್ಧವಾದ ನೀರು. ಅದು ಮಣ್ಣಿಗೆ ಬಿದ್ದ ತಕ್ಷಣ ಮಣ್ಣಿನ ಗುಣಧರ್ಮಗಳನ್ನು ಅದರಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ಆಯಾ ಮಣ್ಣು, ಕಪ್ಪು ಮಣ್ಣಾದರೆ ಕಪ್ಪು ನೀರಿನ ಬಣ್ಣ ಚೇಂಜ್ ಆಗುತ್ತೆ, ಕೆಂಪು ಮಣ್ಣಾದರೆ ಕೆಂಪು ನೀರಾಗುತ್ತೆ.
ಮಳೆ ಬಂದಂಥ ಸಂದರ್ಭದಲ್ಲಿ ರಭಸವಾಗಿ 50-100 ಮಿಲಿಮೀಟರ್ ಮಳೆ ಬಂದರೆ ಹರಿಯುವಂಥ ನೀರನ್ನ ನೀವೇನಾದರೂ ಒಂದು ಗ್ಲಾಸಲ್ಲಿ ತುಂಬಿಟ್ರೆ ಅರ್ಧ ಮಣ್ಣು ಇರ್ತದೆ, ಅರ್ಧ ನೀರು ಇರ್ತದೆ. ಇಂಥ ನೀರನ್ನ ನೇರವಾಗಿ ನಾವು ಬೋರ್ ಒಳಗೆ ಬಿಟ್ಟರೆ ಬೋರಿನೊಳಗೆ ಬಂದಿರತಕ್ಕಂಥ ನೀರಿನಲ್ಲಿ ನಾವು ಜಲದ ಕಣ್ಣು ಅಂತ ಹೇಳ್ತೀವಿ. ಗ್ಯಾಪ್ ನೀವು ಹೇಳ್ತಾರೆ 80 ಅಡಿ ಗ್ಯಾಪು, 200 ಅಡಿ ಗ್ಯಾಪು, 400 ಅಡಿ ಗ್ಯಾಪ್ ಅಂತ. ಈ ನೀರು ನೇರವಾಗಿ ಬಂದಂಥದ್ದು ಸೀದೆ ನೀರು ಒಳಗೆ ನುಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಜಲದ ಕಣ್ಣುಗಳು ಬ್ಲಾಕ್ ಆಗುತ್ತೆ. ಹಾಗಾಗಿ ಬೋರಿನೊಳಗೆ ನೀರನ್ನು ಈಗಿಸ್ಬೇಕಾದ್ರೆ ಕ್ರಿಸ್ಟಲ್ ಕ್ಲಿಯರ್ ಬಿಳಿ ಬಿಳಿ ನೀರನ್ನು ಮಾತ್ರ ಬೋರೊಳಗೆ ಬಿಟ್ಟು. ಆ ಥರ ನಾವು ಅರ್ಜೆನ್ಸಿ ಕೆಲವು ಸರ್ ನನಗೆ 4 ಬೋರ್ ಓಡ್ತಾ ಇದೆ, ಇನ್ನೊಂದು 6 ಡಿಫಂಕ್ಟ್ ಅಂದರೆ ಉಪಯೋಗಕ್ಕೆ ಬಾರದೇ ಇರೋ ಬೋರ್ಗಳಿದ್ದಾವೆ ನಮ್ಮ ತಂದೆ ಕಾಲದವು, ಸುಮ್ಮನೆ ವೇಸ್ಟ್ ಆಗ್ತವೆ, ನಾನು ಮರುಪೂರ್ಣ ಮಾಡ್ತೀನಿ ಅಂತೇಳಿ ಡೈರೆಕ್ಟ್ ಬೋರ್ಗಳಲ್ಲಿ ನೀವು ನೀರಿಂಗ್ಸ್ ಅಂತ ಕೆಲಸ ಮಾಡೋದ್ರಿಂದ ನಿಮ್ಮ ಬೋರಿನ ನೀರೆಲ್ಲ ಅದು ಪಕ್ಕದಲ್ಲಿರ್ತಕ್ಕಂಥ ಜಲದ ಕಣ್ಣುಗಳನ್ನು ಬೇಕಾದ್ರೆ ಬ್ಲಾಕ್ ಮಾಡುವ. ಅಂದರೆ ನಮ್ಮದಲ್ಲಿ ಹೆಂಗೆ ರಕ್ತದ ನಾಳಗಳು ಇದೆಯಲ್ಲ, ಭೂಮಿಯಲ್ಲೂ ಜಲದ ಕಣ್ಣುಗಳಂತೀವಿ. ನಾವು ಮರುಪೂರ್ಣ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಬಿಳಿ ನೀರನ್ನೇ ಇಂಗಿಸ್ಬೇಕು. ಹಾಗಾಗಿ ಡೈರೆಕ್ಟಾಗಿ ಬೋರ್ಗೆ ನೀರು ಬಿಡಬಾರ್ದು. ಅದಕ್ಕೆ ಸಣ್ಣ ಒಂದು ಫಿಲ್ಟರ್ ಮೀಡಿಯಾ ಮಾಡ್ಕೊಂಡು ಬಳಸ್ಕೊಳ್ಳೋದು. ಥ್ಯಾಂಕ್ ಯು ಸರ್. ಇಲ್ಲ ಅವ್ರೇನು ಕೇಳಬೇಕಾಗಿತ್ತು ಅದನ್ನೇ. ನನ್ನ ಹೆಸರು ಕುಮಾರ್ ಆರಾಧ್ಯ ಅಂತ, ರೋಟರಿ ಕ್ಲಬ್ಬಿನ ಮಾಜಿ ಅಧ್ಯಕ್ಷ. ನಾನು ದೇವರಾಜ ರೆಡ್ಡಿಯವರ ಫ್ಯಾನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸುಮಾರು 10-12 ವರ್ಷದ ಕೆಳಗೆ ಇಲ್ಲಿನ ಅರಸನಘಟ್ಟ ಗ್ರಾಮದಲ್ಲಿ ಏನು ಅದನ್ನು ಇವತ್ತಿನ ದಿವಸ ಏನು ಕರಿತೀವಿ ನಾವು ಸ್ವಿಟ್ಜರ್ಲೆಂಡ್ ಅಂತ ಕರೀತಾರೆ ಮಳೆಗಾಲದಲ್ಲಿ. ಸುತ್ತಲೂ ಗುಡ್ಡದ ಇರತಕ್ಕಂಥ ಪ್ರದೇಶ, ತಗ್ಗಿನಲ್ಲಿರ್ತಕ್ಕಂಥ ಇದು, ಸುತ್ತಲೂ ಹಸಿರು ಇರತಕ್ಕಂಥ ಪ್ರದೇಶ. ಅಂಥ ಅರಸನಘಟ್ಟ ಗ್ರಾಮದಲ್ಲಿ ಜಲಕ್ಷಾಮ ಬಂದುಬಿಡ್ತೀವಿ. ಆ ಸಂದರ್ಭದಲ್ಲಿ ನಾವು ರೈನ್ ಹಾರ್ವೆಸ್ಟ್, ಮಳೆ ಕೊಯ್ಲು, ಇದನ್ನು ನಾವು ಮಾಡಿದ್ವಿ ದೇವರಾಜ ರೆಡ್ಡಿಯವರ ನೇತೃತ್ವದಲ್ಲಿ. ಅವರು ತಜ್ಞ ವರದಿಯನ್ನು, ಆಮೇಲೆ ಪವರ್ ಪಾಯಿಂಟ್ ಡಿಸ್ಪ್ಲೇ, ಆಮೇಲೆ CD ಗಳ ಮುಖಾಂತರ ಅನೇಕ ಪುಸ್ತಕಗಳನ್ನು ನಾವು ಪ್ರದರ್ಶನ ಮಾಡುವುದರ ಮುಖಾಂತರ ಅವರು ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ನಿಜಕ್ಕೂ ಕೂಡ ಅತ್ಯಂತ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಅದನ್ನು ಅನೇಕ ಜನ ರೈತರು ಆ ಉಪಯೋಗವನ್ನು ಪಡೆದು ಇವತ್ತು ಜಲಪೂರ್ಣವನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಅವರು ನೆನೆಸ್ತಾರೆ. ಇವತ್ತು ದೇವರಾಜರವರ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಮಾಡಿದರು. ಹೊರಗಿನಿಂದ ಬಂದಂಥವ್ರು ಹಂಗೆ ಹೇಳ್ಕೊಂತ ಹೋದರೆ ಆ ಊರಿನವರಿಗಿಂತ ಹೊರಗೆ ಆಹ್ವಾನಿತರಾಗಿ ಬಂದಿದ್ದಂಥ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಜನ ಸಂತೋಷಪಟ್ಟರು. ಇಂಥ ಒಂದು ಕಾರ್ಯಕ್ರಮ ಮತ್ತೆ ಯಾವಾಗ ಮಾಡ್ತೀರಿ ಏನು ಅಂತಕ್ಕಂಥದ್ದು ಕೇಳ್ತಾ ಇರ್ತಾರೆ.